ನಮ್ಮ ಹಸ್ಬೆಂಡ್ ಸುರೇಶ್ ಚವಾಣ್ ಅವ್ರಿಗೆ ಮೊದಲು ಒಂದು ಗುಳ್ಳಿ ಆಗಿತ್ತು ಬಾಯಿ ಒಳಗೆ. ಅವ್ರು ಅದನ್ನ ಅಲ್ಸರ್ ಅನ್ಕೊಂಡು ಅಲಕ್ಷ ಮಾಡಿದ್ರು. ಅದು ಮಾಡಿ ಮೇಲೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆತಂತ ಅವ್ರು ನಮ್ಗೆ ಒಳಗಾಗಿರ್ತದೆ, ನಮಗೂ ಗೊತ್ತಾಗಿಲ್ಲ. ಅವ್ರು ಹೇಳಿದ್ರೆ ಗೊತ್ತಾಗ್ಬೇಕು. ಹೋಗೋಣ ಅಂತ ಅಂದ್ಕೂಡ್ಲೆ ಅಲ್ಲಿ ಹೋದ ಕೂಡಲೇ ಆಮೇಲೆ ಒಂದ್ಸಲ ಅವರಿಗೆ ನ್ಯೂರೋ ಪ್ರಾಬ್ಲಮ್ ಆಗಿತ್ತು. ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ ಮೇಲೆ ಅದ್ರ ಟ್ರೀಟ್ಮೆಂಟ್ ಆದ್ಮೇಲೆ ಅದು ಹೊರಗೆ ಊತ ಬಂತು. ಇದು ಊತ ಬಂದ ಕೂಡಲೇ ಅದನ್ನ ತೋರ್ಸೋಣ ಅಂತ ಹೋದಾಗ ಅದು ನಮ್ಗೆ ಹಿಂಗ ಅಂತ ಹೇಳಿದ್ರು. ಅವ್ರು ಏನ್ ಮೌತ್ ಕ್ಯಾನ್ಸರ್ ಅಂತಾರಿಪ್ಪ ಏನಂತ ಅದ್ನೇನು ಹೇಳಿಲ್ಲ. ಅವರು ಯಾವ್ದು ಕರೆಕ್ಟ್ ನಮ್ಗೆ ಏನು ಅದ್ರದ್ದು ಹೇಳ್ತಾ ಇಲ್ಲ. ಮೊದ್ಲೇ ಉದ್ಕೊಂಡಿತ್ತು, ಸರ್ಜರಿ ಮಾಡಿಸಿದ್ವಿ. 20-25 ವರ್ಷದ ಹಿಂದೆ ತಿಂತಿದ್ರು. ಆಮೇಲೆ ಬಿಟ್ಟ 25 ವರ್ಷ ಆಗಿತ್ತು. ಅದು ಡಿಟೆಕ್ಟ್ ಆಗಿದ್ದು ಇವಾಗ. ಮಾತಾಡ್ತಾರ ಆದ್ರ ಅವ್ರು ಹೊರಗೆ ಈಗ ಮಾತು ಸ್ವಲ್ಪ ತೊದಲು ಬರ್ತಾವಲ್ಲ, ಮಾತಾಡಕ ಹಿಂಚರಿಕೆ ಮಾಡ್ಕೋತಾರ. ಅವರು ಊಟ ಎಲ್ಲ ಮಾಡ್ತಾರೆ, ಬಾಯಿಗೆ ಉರಿಯೋದು ಏನಿಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಾವು. ಇವಾಗ ಅಡ್ಡಿ ಇಲ್ಲ. ನಾವು ನಮ್ಮ ಮನೆಯವ್ರು ಕೇಳಿದ್ರು, ನಾ ಈ ಏಜಿಗೆ ತಗೋಬಹುದಾ, ನಂಗೆ 65 ತಗೋಬಹುದಾ ಅಂತ ಕೇಳಿದ್ರು. ಅವರು ಇಲ್ಲಿ 90 ತನಕ ತಗೊಂಡವ್ರು ಇದಾರ, ತಗೋಬಹುದು, ತಗೊಳ್ರಿ. ನಮ್ಗೇನೋ ಎಲ್ಲೋ ಒಂದ್ ಕಡೆ ಆರಾಮಾದ್ರೆ ಸಾಕು ಅನ್ನೋದು ಯಾರಿಗಾದ್ರೂ ಇರ್ತದಲ್ರಿ.